ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಧಾನಿ ನರೇಂದ್ರ ಮೋದಿ ಹೋಗುವ ರಸ್ತೆಯಲ್ಲಿ ಜಿಲೆಟಿನ್ ಪತ್ತೆಯಾದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಿಎಂ ಮೋದಿ ಕಾರ್ಯಕ್ರಮದ ವೇಳೆ ಭಾರಿ ಅನಾಹುತ ತಪ್ಪಿದೆ. ಕಾರ್ಯಕ್ರಮದಲ್ಲಿ ಬ್ಲಾಸ್ಟ್ಗೆ ನಡೆದಿದ್ದ ದೊಡ್ಡ ಸಂಚು ಅನ್ನುವಂಥ ಪ್ರಶ್ನೆ ಮೂಡಿದೆ. ಕಗ್ಗಲೀಪುರ ಬಳಿ ಜಿಲೆಟಿನ್ ಕಡ್ಡಿ ಪತ್ತೆ ಕೇಸ್ಗೆ ಸ್ಫೋಟಕ ತಿರುವು ಸಿಕ್ಕಿದೆ. ಕೇವಲ ಜಿಲೆಟಿನ್ ಕಡ್ಡಿ ಮಾತ್ರ ಅಲ್ಲ, ಎಲ್ಲ ಸಿದ್ಧತೆಗಳು ಕೂಡ ರೆಡಿ ಇತ್ತು. ಅಂದ್ರೆ ಸ್ಫೋಟ ಮಾಡೋದಕ್ಕೆ ಬೇಕಾದ ಎಲ್ಲ ಪ್ರಿಪರೇಷನ್ಗಳನ್ನ ದುಷ್ಕರ್ಮಿಗಳು ನಡೆಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಪೊಲೀಸ್ ತನಿಖೆಯ ವೇಳೆ ಬ್ಲಾಸ್ಟ್ಗೆ ಬೇಕಾದಂತ ಸರ್ಕ್ಯೂಟ್ ಪತ್ತೆಯಾಗಿದೆ. ಸರ್ಕ್ಯೂಟ್ನಲ್ಲಿ ಟೈಮರ್ ಅಂಡ್ ಡೇಟ್ ಫಿಕ್ಸ್ ಮಾಡೋದಕ್ಕೂ ಕೂಡ ಸಿದ್ಧತೆ ಮಾಡಲಾಗಿತ್ತು. ಟೈಮ್ ಫಿಕ್ಸ್ ಮಾಡಿದಿದ್ರೆ ಬ್ಲಾಸ್ಟ್ ಪಕ್ಕ ಆಗ್ತಾ ಇತ್ತು. ಆದರೆ ಇದುವರೆಗೂ ಕೂಡ ಕೇವಲ ಜಿಲೆಟಿನ್ ಪತ್ತೆ ಎನ್ನಲಾಗ್ತಾ ಇದೆ. ಒಟ್ಟಾರೆಯಾಗಿ ಇದೀಗ 5 ತಂಡಗಳ ರಚನೆ ಮಾಡಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಬೆದರಿಕೆಯನ್ನ ಕರೆ ಏನು ಮಾಡಿದ್ರು ಅದನ್ನ ಕೂಡ ವಿಚಾರಣೆ ಮಾಡುವಂತ ಕೆಲಸ ಆಗಿದೆ. ಹಾಗಾಗಿ ಇದರಲ್ಲಿ ಆರೋಪಿಯ ಸುಳಿವು ಏನು ಎತ್ತ ಅನ್ನೋದು ಇನ್ನು ತನಿಖೆಯ ನಂತರದಲ್ಲಷ್ಟೇ ತಿಳಿದು ಬರಲಿದೆ. ಮೋದಿ ಹೋಗುವಂಥ ರಸ್ತೆಯಲ್ಲಿ ಜಿಲೆಟಿನ್ ಪತ್ತೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳೇ ಸಾಕಷ್ಟು ಒಂದು ಆತಂಕದಲ್ಲಿ ಇದ್ರು. ಯಾರು ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅಂತ. ಅದರಲ್ಲೂ ಕೂಡ ಬೆದರಿಕೆಯ ಕರೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಲರ್ಟ್ ಆಗ್ತಾರೆ. ನಂತರ ರಸ್ತೆಯನ್ನು ಪರಿಶೀಲನೆ ಮಾಡುವಂಥ ಕೆಲಸವೂ ಆಗುತ್ತೆ. ಅದಾದ ನಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ರಸ್ತೆಯಲ್ಲಿ ಸಾಕ್ತಾರೆ. ಅದಾದ ನಂತರ ಲೋಹಿತ್ ಎನ್ನುವಂತಹ ಆರೋಪಿಯನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸ ಆಗುತ್ತೆ. ಆತನೇ ಬೆದರಿಕೆ ಕರೆ ಮಾಡಿದ್ದ ಅಂತ ಹೇಳಿ ಆತನ ಮನೆಯನ್ನು ಕೂಡ ಪರಿಶೀಲನೆಯನ್ನ ಮಾಡುವಂಥ ಕೆಲಸ ಆಗುತ್ತೆ. ಅದಾದ ನಂತರ ಆತನ ಕುಟುಂಬಸ್ಥರು ಮಾನಸಿಕ ಅಸ್ವಸ್ಥ ಅನ್ನೋದಾಗಿಯೂ ಕೂಡ ತಿಳಿಸ್ತಾರೆ. ಅದಾದ ನಂತರದಲ್ಲಿ ಹೀಗೆ ತನಿಖೆ ಮುಂದುವರೆದಿರುವಂತಹ ಸಂದರ್ಭದಲ್ಲಿ ಈಗ ಬ್ಲಾಸ್ಟ್ಗೆ ಬೇಕಾದಂಥ ಸರ್ಕ್ಯೂಟ್ ಪತ್ತೆ ಆಗಿದೆ ಅನ್ನುವಂತಹ ಅಂಶವೂ ಕೂಡ ರಿವೀಲ್ ಆಗಿದೆ. ಪತ್ತೆಯಾದಂತಹ ಸರ್ಕ್ಯೂಟ್ ಅನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ.